ನಮಸ್ಕಾರ. ಸದಾನಂದ ಬಾಬುನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಅಧಿವೇಶನ ಏನೋ ನಡೀತಾ ಇದೆ. ಇಲ್ಲಿವರೆಗೆ 12 ಅಧಿವೇಶನಗಳಿಗೆ 218 ಕೋಟಿ ಹಣ ಖರ್ಚಾಗಿ ಹೋಗಿದೆ. ಅದರ ಕಿತ್ತೂರು ಕರ್ನಾಟಕದ 7 ಜಿಲ್ಲೆಗಳು, ನಂತರ ಕಲ್ಯಾಣ ಕರ್ನಾಟಕ, ಇನ್ನೂ ಈ ಭಾಗಕ್ಕೆ ಏನು ಸಿಗಬೇಕಾಗಿದ್ದು ಸಿಕ್ಕೇ ಇಲ್ಲ. ನಂತರ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತಕ್ಕೆ 1 ಲಕ್ಷ ಕೋಟಿ ಹಣ ಬೇಕಾಗ್ತದೆ. ನಂತರ ಭದ್ರಾ ಯೋಜನೆ ಇದೆ, ನಂತರ ಕಳಸಾ ಬಂಡೂರು ಯೋಜನೆ ಇದೆ. ಹೀಗೆ ನೆನೆಗುದಿಗೆ ಬಿದ್ದಿವೆ. ಸರ್ವಪಕ್ಷ ನಿಯೋಗವನ್ನು ತೆಗೆದುಕೊಂಡು ಕೇಂದ್ರ ಮೇಲೆ ಒತ್ತಡ ತರುವಂಥ ಕೆಲಸ ಆಗಬೇಕಾಗಿದೆ. ಕೇವಲ ಕಾಟಾಚಾರಕ್ಕೆ ಅಧಿವೇಶನ ಆಗಬಾರ್ದು. ಇನ್ನು ಈ ಭಾಗದ ಶಾಸಕರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ, ಇದು ಕೂಡ ಆರೋಪ ಕೇಳಿ ಬರ್ತಾ ಇದೆ. ನಂತರ ಮಂತ್ರಿಗಳು ಕೂಡ ವಿಶೇಷವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಭಾಗಕ್ಕೆ ಏನಾದರೂ ವಿಶೇಷ ಕೊಡುವಂಥ ಒಂದು ಒತ್ತಡ ತಂತ್ರವನ್ನು ಕೂಡ ಹೆಣಿತಾ ಇಲ್ಲ. ಕೇವಲ ಗದ್ದಲಾತು ಅಧಿವೇಶನದಲ್ಲಿ ಕೇವಲ ಉಂಡು ಹೋದ ಕೊಂಡು ಹೋದ ಎಂಬ ಶಬ್ದ ಬರ್ತಾ ಇದೆ. ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಲೇಬೇಕು, 2ನೇ ರಾಜಧಾನಿ ಅದು ಕೂಡ ಘೋಷಣೆ ಆಗಬೇಕು. ಹೀಗೆ ಅನೇಕ ಬೇಡಿಕೆಗಳು ಕೂಡ ಸರ್ಕಾರದ ಮುಂದಿವೆ. ಕೇವಲ ನಿಮ್ಮ ಸ್ವಾರ್ಥಕ್ಕಾಗಿ ಕೇವಲ ಅಧಿವೇಶನವನ್ನು ಹಾಳು ಮಾಡಬಾರ್ದು. ಈಗ 13ನೇ ಅಧಿವೇಶನ, ಇಲ್ಲಿ ಕೂಡ 25 ಕೋಟಿ ಹಣವನ್ನು ಅಂದಾಜು ಮಾಡಲಾಗಿದೆ. ಆದರೆ ಖರ್ಚಾಗೋದು 35 ಕೋಟಿಗೂ ಹೆಚ್ಚು. ಕಾರಣ ಕಳೆದ ಅಧಿವೇಶನಕ್ಕೆ 24 ಕೋಟಿ ಹಣ ಖರ್ಚಾಗಿದೆ. ಹಾಗಾದರೆ ಮೊದಲನೇ ಅಧಿವೇಶನಕ್ಕೆ 5 ಕೋಟಿ, 2ನೇ ಅಧಿವೇಶನಕ್ಕೆ 12 ಕೋಟಿ, 2012 ಅಧಿವೇಶನಕ್ಕೆ 7 ಕೋಟಿ 99 ಲಕ್ಷ, ನಂತರ 13ರಲ್ಲಿ 14 ಕೋಟಿ, 14ರಲ್ಲಿ 10 ಕೋಟಿ, 15ರಲ್ಲಿ 6 ಕೋಟಿ, 16ರಲ್ಲಿ 7 ಕೋಟಿ, 17ರಲ್ಲಿ 21 ಕೋಟಿ, 18ರಲ್ಲಿ 13 ಕೋಟಿ, 2021ರಲ್ಲಿ 30 ಕೋಟಿ, 22ಕ್ಕೆ 38 ಕೋಟಿ. ಹೀಗೆ ಹಣ ಖರ್ಚಾಗ್ತಾನೆ ಹೋಗಿದೆ. ಆದರೆ ಅಭಿವೃದ್ಧಿ ಆಗ್ತಾ ಇಲ್ಲ. ಹಾಗಾದರೆ ಗಡಿ ಅಭಿವೃದ್ಧಿ ಆಗಬೇಕಾಗಿರೋದೇನು? 19 ಜಿಲ್ಲೆಗಳ 63 ತಾಲೂಕುಗಳನ್ನು ಗಡಿ ತಾಲೂಕುಗಳೆಂದು ಗುರುತಿಸಿದ್ದು ಅವುಗಳ ಸಮಗ್ರ ಅಭಿವೃದ್ಧಿ ಆಗಬೇಕು. ಮಹಾರಾಷ್ಟ್ರದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯದ ತಾಲೂಕುಗಳ ಅಭಿವೃದ್ಧಿ ಚರ್ಚೆ ಆಗಬೇಕು. ಮಹಾರಾಷ್ಟ್ರ ಸರ್ಕಾರ ರಾಜ್ಯದ 5 ಜಿಲ್ಲೆಗಳ 865 ಹಳ್ಳಿ ಪಟ್ಟಣಗಳಲ್ಲಿ ಮಹಾತ್ಮ ಫುಲೆ ಆರೋಗ್ಯ ಯೋಜನೆ ಜಾರಿಗೆ ತಂದಿದ್ದು ಕರ್ನಾಟಕ ಸರ್ಕಾರದ ಅನುಮೋದನೆ ಪಡೆದಿಲ್ಲ. ಈ ಬಗ್ಗೆ ಖಂಡಿಸುವ ನಿರ್ಣಯ ಅಂಗೀಕಾರವಾಗಬೇಕು. ಗಡಿ ಭಾಗದ ಅನೇಕ ಕನ್ನಡ ಮಾಧ್ಯಮಿಕ ಶಾಲೆಗಳ ಅವಶ್ಯಕತೆ ಇದ್ದರೂ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಹಾಗಾದರೆ ಹಿಂದಿನ ಒಂದು ಅಧಿವೇಶನದಲ್ಲಿ ಕೆಲವೊಂದು ಭರವಸೆಗಳು ನೀಡಿದರು, ಆ ಭರವಸೆಯು ಕೂಡ ಹಾಗೆ ಉಳಿದೆ. ಹಾಗಾದರೆ ಯಾವ್ಯಾವ ಭರವಸೆಗಳು? 2023 ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ನಡೆದ ಚರ್ಚೆಗೆ CM ಸಿದ್ದರಾಮಯ್ಯ ಉತ್ತರ ನೀಡುವಾಗ ಮುಖ್ಯವಾಗಿ 5 ಭರವಸೆಗಳನ್ನು ನೀಡಿದರು. ಪ್ರೊಫೆಸರ್ MG ನಂಜುಂಡಸ್ವಾಮಿ ವರದಿ ಅನುಷ್ಠಾನದ ಪರಿಶೀಲನೆಗೆ ತಜ್ಞರ ಸಮಿತಿ ರಚನೆ. ಇದಕ್ಕೆ ಆರ್ಥಿಕ ತಜ್ಞ ಗೋವಿಂದರಾವ್ ಅಧ್ಯಕ್ಷತೆ ಸಮಿತಿ ರಚನೆ. ಬೆಳಗಾವಿಯಲ್ಲಿ 2,000 ಎಕರೆಗಳಲ್ಲಿ ಕೈಗಾರಿಕಾ ಪ್ರದೇಶ ಭೂಮಿ ಸ್ವಾಧೀನಕ್ಕೆ ಅಧಿಸೂಚನೆಯಾಗಿದ್ದು ಭೂ ಮಾಲೀಕರು ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದಾರೆ. ಬೆಳಗಾವಿ 500 ಎಕರೆಯಲ್ಲಿ ಎರಕಗಾರ್ ಅಂದ್ರೆ ಪೌಂಡ್ರಿ ಕನ್ಸ್ಟ್ರಕ್ಷನ್ ಸ್ಥಾಪನೆ. ಧಾರವಾಡದಲ್ಲಿ 3,000 ಎಕರೆಯ ಕೈಗಾರಿಕಾ ಪ್ರದೇಶ, ವಿಜಯಪುರದಲ್ಲಿ 1,500 ಎಕರೆಯ ಕೈಗಾರಿಕಾ ಪ್ರದೇಶ ಭೂಮಿ ಸ್ವಾಧೀನ ಮುಗಿದಿದೆ. ರಾಯಚೂರಿನಲ್ಲಿ ಹತ್ತಿ ಆಧಾರಿತ ಉದ್ಯಮಗಳ ಸ್ಥಾಪನೆ. ಇದಕ್ಕೆ ಮೂಲ ಸೌಕರ್ಯವಿದ್ದರೂ ಕೂಡ ಉದ್ಯಮಗಳ ಮುಂದೆ ಬರ್ತಾ ಇಲ್ಲ. ಧಾರವಾಡದ ವಾಲ್ಮೀಯ ನೀರು ನಿರ್ವಹಣೆಯ ಉತ್ಕೃಷ್ಟದ ಕೇಂದ್ರ ಸ್ಥಾಪನೆ ಕಾರ್ಯನಿರ್ವಹಣೆ ಆಗಬೇಕಾಗಿದೆ. ಇನ್ನು ಈ ಭಾಗದ ಬೇಡಿಕೆಗಳೇನಂತಂದರೆ ಉತ್ತರ ಕರ್ನಾಟಕ ಸಂಘಟನೆಗಳ ಜೊತೆ ಬಜೆಟ್ ಪೂರ್ವ ಚರ್ಚೆ ಆಗಬೇಕು. ಪ್ರವಾಸೋದ್ಯಮ ಸ್ಥಳಗಳ ಅಭಿವೃದ್ಧಿ ನೆರವಿನಿಂದ ಹಾನಿಗೆ ಒಳಗಾದ ರೈತರಿಗೆ ತುರ್ತು ಪರಿಹಾರ ಘೋಷಣೆ ಆಗಬೇಕು. ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದ ಕಚೇರಿ ಸ್ಥಳಾಂತರ, ಇಲ್ಲಿ ತಿಂಗಳಿಗೆ 1 ಸಂಪುಟ ಸಭೆ ನಡೆಸಬೇಕು. ಎಲ್ಲ ಇಲಾಖೆಗಳ ಯೋಜನೆ, ಮುಖ್ಯಮಂತ್ರಿಗಳ ಸಚಿವಾಲಯದ ಕಾರ್ಯದರ್ಶಿ ಮಟ್ಟದ ಅಧಿಕಾರಿ ನಿಯೋಜನೆ, ಉದ್ಯೋಗ ಸಚಿವ ಕೈಗಾರಿಕಾ ಸ್ಥಾಪನೆ, ಸಂಪರ್ಕ ವೃದ್ಧಿಗೆ ಆದ್ಯತೆ, ಹೊಸ ಬಸ್ಸುಗಳ ವ್ಯವಸ್ಥೆ, ಆರೋಗ್ಯ ಕ್ಷೇತ್ರಕ್ಕೆ ಆದ್ಯತೆ, ಕೆರೆಗಳ ಹೂಳು ತೆಗೆಯುವುದು, ಕಾಲುಗಳ ದುರಸ್ತಿ, ಉನ್ನತ ಶಿಕ್ಷಣ ಸಂಸ್ಥೆಗಳು ಖಾಸಗಿ ವಲಯದಲ್ಲಿದ್ದು ಸರ್ಕಾರಿ ವಲಯ ಸ್ಥಾಪನೆ, ನೆರೆ ಹಾವಳಿಗೆ ತುತ್ತಾಗಿರುವ ಗ್ರಾಮಗಳ ಪುನರ್ವಸತಿ, ತೊಗರಿ ಖನಿಜದ ರೈತರ ಸಂಕಷ್ಟ ಪರಿಹಾರ, ಹೀಗೆ ಅನೇಕ ಯೋಜನೆಗಳು ಹಾಗೆಯೇ ಇವೆ. ಇನ್ನು ಉದ್ಯೋಗ ಸೃಷ್ಟಿಯಾಗೋದ್ರಿಂದ ಅನೇಕ ಯುವಜನರಿಗೆ ನೌಕರಿ ಸಿಗ್ತದೆ, ಇದು ಕೂಡ ಆಗಿಲ್ಲ. ಒಟ್ಟಾರೆ ಈ ಭಾಗದ ಶಾಸಕರು ಮುತುವರ್ಜಿಸಿ ಈ 10 ದಿನ ಅಧಿವೇಶನ ಸಾರ್ಥಕಗೊಳಿಸಬೇಕು. ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರಬೇಕು. ನಿಮ್ಮದೇನೇ ಗದ್ದಲ ಇದ್ದರೂ ಕೂಡ ಬೆಂಗಳೂರಿನ ಅಧಿವೇಶನ ನೀವು ಮಾಡಿಕೊಳ್ಳಿ. ಇಲ್ಲಿ ಉತ್ತರ ಕರ್ನಾಟಕದ ಅನೇಕ ಸಮಸ್ಯೆಗಳಿವೆ.
60 ಸಂಘಟನೆಗಳು ಪ್ರತಿಭಟನೆಗಳನ್ನು ನಡೆಸ್ತಾ ಇದೆ. ಇದರಿಂದ ಗೊತ್ತಾಗ್ತದೆ ಸರ್ಕಾರ ವಿಫಲ ಆಗಿದೆ ಅಂತ ಹೇಳ್ಬೋದು. ಹಿಂದಿನ ಸಮ್ಮಿಶ್ರ ಸರ್ಕಾರ ಆಗಲಿ, BJP ಸರ್ಕಾರ ಆಗಲಿ, ಇಂದಿನ ಸರ್ಕಾರ ವಿಫಲ ಆಕ್ಕೋತ ಬಂದಿದೆ. ಜನರ ಆಸೆಗಳಿಗೆ ತಣ್ಣೀರೆಡ್ತಾ ಬಂದಿದೆ. ಇದು ಯಾವುದೂ ಆಗಬಾರ್ದು. ಅಭಿವೃದ್ಧಿ ಕೆಲಸಗಳು ಬೇಗನೆ ಆಗಬೇಕು. ಚಿಕ್ಕೋಡಿ ಜಿಲ್ಲೆ ಬೇಗನೆ ಘೋಷಣೆ ಮಾಡಬೇಕು. ಇದೇ 5 ವರ್ಷದಲ್ಲಿ ಘೋಷಣೆ ಮಾಡಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.